ಇನ್ನು ರೇಣುಕಾ ಸ್ವಾಮಿ ಹತ್ಯೆಗೆ ಬಳಕೆಯಾಗಿದ್ದ ಅಥವಾ ಮೃತದೇಹವನ್ನು ಸಾಗಿಸೋದಕ್ಕೆ ಬಳಕೆಯಾಗಿದ್ದಂಥ ಕಾರುಗಳನ್ನು ಕೂಡ ಸೀಸ್ ಮಾಡಲಾಗಿದೆ. 4 ಕಾರುಗಳು ಬಳಕೆಯಾಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ. ಇದರಲ್ಲಿ 2 ಕಾರನ್ನು ಸೀಸ್ ಮಾಡಿದ್ದಾರೆ. ವಿನಯ್ ಹೆಸರಲ್ಲಿರುವಂಥ ಜೀಪ್ ರ್ಯಾಂಗ್ಲರ್ ಅದು, ಅದರ ಜೊತೆಗೆ ಪ್ರದೋಷ್ ಹೆಸರಲ್ಲಿರುವಂಥ ಸ್ಕಾರ್ಪಿಯೋ 2 ಕಾರನ್ನು ಸೀಸ್ ಮಾಡಿದ್ದಾರೆ. ಇನ್ನು ಆ ಜೀಪ್ ರ್ಯಾಂಗ್ಲರ್ ಏನಿದೆ, ಕೆಂಪು ಬಣ್ಣದ ಕಾರು, ಅದನ್ನು ದರ್ಶನ್ ಬಳಕೆ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಓಡಾಡೋದಕ್ಕೆ ಅವರು ಅದೇ ಕಾರನ್ನು ಬಳಸ್ತಾ ಇದ್ರು. ಕೊಲೆಯಾದ ದಿನ ರಾತ್ರಿ ದರ್ಶನ್ ಇದೇ ಕಾರನ್ನು ಬಳಸಿರುವಂಥ ಶಂಕೆಯೂ ಕೂಡ ಈಗ ವ್ಯಕ್ತವಾಗಿದೆ. ಜೀಪ್ ರ್ಯಾಂಗ್ಲರ್ ಕಾರ್ ಏನಿದೆ ಅದನ್ನೇ ಅವರು ಬಳಸಿರೋದು ಅನ್ನೋ ಅನುಮಾನ ಇದೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಅಂದರೆ ಆ ರ್ಯಾಂಗ್ಲರ್ನಲ್ಲಿ ಒಂದು ಮದ್ಯದ ಬಾಟಲಿ ಕೂಡ ಸಿಕ್ಕಿದೆ. ನೋಡ್ತಾ ಇದ್ದೀರಿ ಈ CCTV ಫುಟೇಜಲ್ಲಿ ಏನು ಕಾಣಿಸ್ತಾ ಇದೆ, ಇದು ಜೀಪ್ ರ್ಯಾಂಗ್ಲರ್. ಇದು 85ರಿಂದ 90 ಲಕ್ಷ ಮೌಲ್ಯದ ವಾಹನ ಇದು. ಇದನ್ನು ಈಗ ಸೀಸ್ ಮಾಡಿದ್ದಾರೆ. ಪಕ್ಕದಲ್ಲಿರೋದು ಮತ್ತೊಂದು ಸ್ಕಾರ್ಪಿಯೋ, ಹಳೆಯ ಸ್ಕಾರ್ಪಿಯೋನ ಕೂಡ ಸೀಸ್ ಮಾಡಿದ್ದಾರೆ. ಸೊ 2 ಕಾರುಗಳನ್ನು ಸೀಸ್ ಮಾಡಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕಾರಲ್ಲಿ ದರ್ಶನ್ ಅವರು ಓಡಾಡ್ತಾ ಇದ್ರು. ನೀವು ಒಂದು ಸ್ವಲ್ಪ ದಿನ ಹಿಂದೆ ದರ್ಶನ್ನ ಸ್ಟೇಷನ್ಗೆ ಬಂದರು. ಯಾವ ಕೇಸಲ್ಲಿ ಅಂತಂದರೆ ಈ ನಾಯಿ ಕಚ್ಚಿದ ಒಂದು ಕೇಸ್ ಇತ್ತಲ್ಲ, ಆ ಕೇಸಲ್ಲಿ ಬರುವಾಗ ಇದೇ ಕಾರಲ್ಲಿ ಬಂದಿದ್ರು ಅವರು, ಇದೇ ಜೀಪಲ್ಲಿ ಬಂದಿದ್ರು. ಸೊ ನೋಡ್ತಾ ಇದ್ದೀರಿ, ಇದು ವಿನಯ್ಗೆ ಸೇರಿದಂಥ ಜೀಪ್. ಇದು ಈ ಜೀಪ್ ರ್ಯಾಂಗ್ಲರ್ ಏನಿದೆ ಇದನ್ನು ದರ್ಶನ್ ತಮ್ಮ ಓಡಾಟಕ್ಕೆ ಬಳಸ್ತಾ ಇದ್ರು ಅನ್ನೋದಕ್ಕೆ ದೃಶ್ಯಗಳೂ ಇದ್ದಾವೆ. ಸೊ ಆ ಜೀಪನ್ನು ಈಗ ಸೀಸ್ ಮಾಡಿರೋದನ್ನು ನೋಡ್ತಾ ಇದ್ದೀರಿ. ಪಕ್ಕದಲ್ಲೇ ಇರೋದು ಮತ್ತೊಂದು ಸ್ಕಾರ್ಪಿಯೋ, ಅದು ಪ್ರದೋಷ್ಗೆ ಸೇರಿದಂಥ ಸ್ಕಾರ್ಪಿಯೋ, ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋ ಅದು. ಅದನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಇನ್ನು ಆ ಜೀಪ್ ರ್ಯಾಂಗ್ಲರ್ನ ಒಳಗಿರುವಂಥ ಮದ್ಯದ ಬಾಟಲಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಸ್ಥಳ ಮಹಜರಿಗೆ ಆರೋಪಿಗಳನ್ನು ಕರ್ಕೊಂಡು ಬಂದಿರುವಂಥ ದೃಶ್ಯ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಅಂದರೆ ಪಟ್ಟಣಗೆರೆಯ ಶೆಡ್ಡಿಗೆ ಆರೋಪಿಗಳನ್ನು ಸ್ಥಳ ಮಹಜರು ಪ್ರಕ್ರಿಯೆಗೋಸ್ಕರ ಕರ್ಕೊಂಡು ಬಂದಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಪೊಲೀಸ್ ವಾಹನದಲ್ಲಿ ಆರೋಪಿಗಳನ್ನು ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಪಟ್ಟಣಗೆರೆಯ ಶೆಡ್ ಏನಿದೆ ಅಲ್ಲಿಗೆ ಸದ್ಯ ಆರೋಪಿಗಳನ್ನು ಕರೆತರ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಸ್ಥಳ ಮಹಜರು ಪ್ರಕ್ರಿಯೆಗೋಸ್ಕರ ಆರೋಪಿಗಳನ್ನು ಕರೆತಂದಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀರಿ. ಎಲ್ಲ ಆರೋಪಿಗಳಲ್ಲ, ಆರೋಪಿಗಳ ಪೈಕಿ ಕೆಲವರನ್ನ ಕರ್ಕೊಂಡು ಬಂದಿದ್ದಾರೆ. ಆಗ ಏನಲ್ಲಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಲಿಮಿಟ್ನ ರಾಜಕಾಲುವೆ ಸಮೀಪ ಏನು ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ರು, ಅವರನ್ನೇ ಇಲ್ಲಿಗೂ ಕೂಡ ಕರ್ಕೊಂಡು ಬಂದಿರೋದನ್ನು ನೋಡ್ತಾ ಇದ್ದೀರಿ. ಆರೋಪಿಗಳ ಪೈಕಿ ಕೆಲವರನ್ನ ಸದ್ಯ ಸ್ಥಳ ಮಹಜರು ಪ್ರಕ್ರಿಯೆಗೋಸ್ಕರ ಪಟ್ಟಣಗೆರೆ ಅಥವಾ RR ನಗರ ಸಮೀಪ ಇರುವಂಥ ಆ ಶೆಡ್ಡಿಗೆ ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಪೊಲೀಸರು ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಕ್ರೈಮ್ ಸೀನಿಗೆ ಆರೋಪಿಗಳನ್ನು ಕರ್ಕೊಂಡು ಬಂದಿರೋದು ಸ್ಪಾಟ್ ಮಹಜರ್ನ ಉದ್ದೇಶದಿಂದ. ಏ ಮಗ ಎಲ್ಲ ಪಂಚ ಆಗಿದೆ ಕಣ, ಇಲ್ಲಿಂದ ತಗಲ್ವಾ? ಅದೆಲ್ಲ ಪಂಚ. ಸ್ಥಳ ಮಹಜರು ಪ್ರಕ್ರಿಯೆಯ ದೃಶ್ಯವನ್ನು ನೀವು ಸ್ಥಳ ಮಹಜರಿಗಾಗಿ ಆರೋಪಿಗಳನ್ನು ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ಈಗ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇದೆ. ನೋಡ್ತಾ ಇದ್ದೀರಿ, ಪೊಲೀಸ್ ವಾಹನದಲ್ಲಿ ಅವರನ್ನು ಕರ್ಕೊಂಡು ಬಂದಿರೋದು. ವಾಹನದೊಳಗಿದ್ದಾರೆ. ಈಗ ಅವರನ್ನು ಇಳಿಸಿ ಆ ನಂತರ ಸ್ಥಳಕ್ಕೆ ಕರ್ಕೊಂಡು ಬರಲಾಗುತ್ತೆ. ಆ ನಂತರ ಘಟನೆಗೆ ಸಂಬಂಧಿಸಿದಂತೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ.
ವಿನಯ್, ಕಾರ್ತಿಕ್, ಇನ್ನೊಬ್ಬನ ಹೆಸರು ರಾಘವೇಂದ್ರ. ಪಕ್ಕ ಅಲ್ವಾ? ನೋಡ್ತಾ ಇದ್ದೀರಿ, ಆರೋಪಿಗಳ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಸೊ ಯಾರ್ಯಾರು ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಒಬ್ಬೊಬ್ಬರು ಹೆಂಗಿದ್ದಾರೆ ಅನ್ನೋದನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಂಥ ಅಪಾಯಕಾರಿ ವ್ಯಕ್ತಿಗಳನ್ನು ಸುತ್ತಮುತ್ತ ಇದ್ರು ದರ್ಶನ್ ಸುತ್ತಮುತ್ತ. ಇನ್ಫ್ಯಾಕ್ಟ್ ದರ್ಶನ್ ವ್ಯಕ್ತಿತ್ವನೇ ಈಗ ಪ್ರಶ್ನಾರ್ಹ. ಯಾಕೆ ಅಂತಂದರೆ ನಿಮ್ಮ ಸುತ್ತಮುತ್ತಲಲ್ಲಿ ಎಂಥವರಿದ್ದಾರೆ ಅನ್ನೋದು ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನಿರ್ಧಾರ ಮಾಡುತ್ತೆ. ನಿನ್ನ ಸ್ನೇಹಿತರು ಯಾರು ಅನ್ನೋದರ ಮೇಲೆ ನಿನ್ನ ವ್ಯಕ್ತಿತ್ವವನ್ನು ಕೂಡ ನೀವು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ನೋಡ್ತಾ ಇದ್ದೀರಿ, ಒಬ್ಬ ಚಲನಚಿತ್ರ ರಂಗದ ಪ್ರಸಿದ್ಧ ನಟ, ಆತನನ್ನು ಆರಾಧಿಸುವಂಥ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದೆ ಕರ್ನಾಟಕದಲ್ಲಿ. ಆತನ ಸುತ್ತಮುತ್ತ ಎಂಥವರಿದ್ರು, ಎಂಥವರನ್ನು ಮುಂದಿಟ್ಟುಕೊಂಡು ಎಂತೆಂಥ ಕೆಲಸವನ್ನು ಮಾಡಿಸ್ತಾ ಇದ್ರು, ಇದೆಲ್ಲದಕ್ಕೂ ಕೂಡ ಈಗ ಒಂದು ಹಂತದ ಉತ್ತರ ಸಿಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇರೋದ್ರಿಂದ ಏನೇನು ಆಗಿದೆ, ಈ ಕೇಸಲ್ಲಿ ಏನೇನು ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಪೊಲೀಸರಿಗೆ ಒಂಥರ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಯಾವ ರೀತಿ ಕೊಲೆಯಾಯಿತು, ಕೊಲೆಯಾದ ನಂತರ ಮೃತದೇಹವನ್ನು ಸಾಗಿಸಿದ್ದು ಹೇಗೆ, ಯಾರ್ಯಾರ ಸೂಚನೆ ಬಂದಿತ್ತು, ಯಾರ್ಯಾರು ಆ ನಂತರ ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಅಥವಾ ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ದರ್ಶನ್ ಮಾಡಿರುವಂಥ ನಾಟಕಗಳು ಏನೆಲ್ಲ, ಪ್ರಯತ್ನಗಳು ಏನೆಲ್ಲ, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರಿಗೆ ಈಗ ಒಂದು ಸ್ಪಷ್ಟತೆ ಸಿಕ್ಕಿದೆ. 4 ಜನರನ್ನು ಸರೆಂಡರ್ ಮಾಡಿಸೋದು, ಕೊಲೆ ನಾವೇ ಮಾಡಿದ್ವಿ ಅಂತ ಅವ್ರು ಹೇಳೋದು, ಯಾಕೆ ಮಾಡಿದ್ವಿ ಅಂತ ಕೇಳಿದರೆ ದುಡ್ಡಿನ ವ್ಯವಹಾರ, ಅದಕ್ಕಾಗಿ ಕೊಲೆ ಮಾಡಿದ್ವಿ ಅಂತ ಹೇಳೋದು. ಅಂದರೆ ಈ ರೀತಿ ಮಾಡಿದರೆ ನಾನು ತಪ್ಪಿಸ್ಕೊಳ್ತೀನಿ ಅನ್ನೋ ಲೆಕ್ಕಾಚಾರ ದರ್ಶನ್ದು. ಈ ರೀತಿ ಮಾಡಿಬಿಟ್ರೆ ಸಾಕು, ಪೊಲೀಸರಿಗೆ ಏನೂ ಗೊತ್ತಾಗಲ್ಲ, ಎಲ್ಲ ಮೂರ್ಖರಿದ್ದಾರೆ ಪೊಲೀಸರು, ನಾನೊಬ್ಬನೇ ಜಗತ್ತಲ್ಲಿ ಬುದ್ಧಿವಂತ ಅಂತ ಭಾವಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. 4 ಜನರನ್ನು ಸರೆಂಡರ್ ಮಾಡಿಸಿದರೆ ಇದರಿಂದ ಆಚೆ ಬರೋದಕ್ಕೆ ಸಾಧ್ಯ ಇದೆ ನಾನು, ಅಥವಾ ಗೊತ್ತೇ ಆಗಲ್ಲ ಪೊಲೀಸರೇನು ಮೂರ್ಖರಪ್ಪ ಅಂತ ಅಂದ್ಕೊಂಡಂಗೆ ಕಾಣಿಸ್ತಾ ಇದೆ. ಆದರೆ ಪೊಲೀಸರು ಇಂಥ ಕೇಸ್ಗಳನ್ನು ಭಾಳ ನೋಡಿದ್ದಾರೆ. ನೋಡಿದ ಕೂಡಲೇ, ಮುಖ ನೋಡಿದ ಕೂಡಲೇ ಲಕ್ಷಣ ಹೇಳಿಬಿಟ್ಟಿದ್ದಾರೆ, ಇದು ಕೇಸು ಬೇರೆ ರೀತಿ ಇದೆ, ಇದು ಬಂದಿರೋದು ಯಾರೋ ಸರೆಂಡರ್ ಆಗೋದಕ್ಕೆ ಬಂದವರು ಬೇರೆ, ಮಾಡಿಸಿದವರು ಬೇರೆ, ಮಾಡಿದವರು ಬೇರೆ ಅನ್ನೋದು ಪೊಲೀಸರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಆ ನಂತರ ಈ ಕೇಸು ಟ್ರೇಸ್ ಆಗ್ತಾ ಹೋಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಒಟ್ಟು ಎಷ್ಟು ಜನರನ್ನು ಕರ್ಕೊಂಡು ಬಂದಿರೋದು, ಸದ್ಯ ಏನೇನು ಆಗ್ತಾ ಇದೆ ಸ್ಥಳದಲ್ಲಿ? ಒಟ್ಟು 4 ಜನ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ನಿಖಿಲ್, ರಾಘವೇಂದ್ರ, ಕಾರ್ತಿಕ್ ಸೇರಿ 4 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕರ್ಕೊಂಡು ಬಂದು ಶೆಡ್ನ ಹೊರಭಾಗದಲ್ಲಿ ಆ ಪೊಲೀಸ್ ವಾಹನ ಏನಿದೆ ಅದರಲ್ಲಿ ಕೂರಿಸ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೆಡ್ನ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಇನ್ನು ಒಳಗಡೆ ಹೋದ ಬಳಿಕ ಆರೋಪಿಗಳಿಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಆರಂಭ ಮಾಡ್ತಾರೆ. ಅಂದ್ರೆ ಇದೇ ಗೋಡೌನ್ ನಲ್ಲಿರುವಂತಹ ಒಳಭಾಗದಲ್ಲಿರುವಂತಹ ಒಂದು ಕಟ್ಟಡ ಏನಿದೆ ಮನೆ, ಆ ಒಂದು ಮನೆಯಲ್ಲಿ ಕೂಡಿ ಹಾಕಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಆಗಿ ಅಲ್ಲಿನ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ಕೆಲವೊಂದು ವಸ್ತುಗಳನ್ನ ರಿಕವರಿ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ರು. ಹಾಗಾಗಿ ಈ ಶೆಡ್ ನಲ್ಲಿ ಹೊಡೆದಿರೋದ್ರಿಂದ, ಹಲ್ಲೆ ಮಾಡಿರೋದ್ರಿಂದ ಇಲ್ಲಿ ಏನಾದ್ರೂ ಮಾರಕಾಸ್ತ್ರಗಳಾಗಿರ್ಬೋದು ಅಥವಾ ರಾಡ್, ಇಟ್ಟಿಗೆ, ಬೆಲ್ಟ್ ಎಕ್ಸೆಟ್ರಾ ಏನೇನ್ ಹೇಳ್ತಾ ಇದ್ದಾರೆ ಅವರು, ಯಾವ್ದ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಸ್ತುಗಳು ಸಿಗುತ್ತಾ ಅನ್ನೋದ್ರ ಮೇಲೆ ಪೊಲೀಸರು ಕೂಡ ಈಗಾಗಲೇ FSL ತಂಡವನ್ನ ಕೂಡ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಗೋಡೌನ್ ನಲ್ಲಿರುವಂತಹ ಕಟ್ಟಡದ ಏನ್ ಹಲ್ಲೆ ಆಗಿರುವಂತಹ ಜಾಗ ಏನಿದೆ ಅಲ್ಲಿ ಮಹಜರು ಪ್ರಕ್ರಿಯೆ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಕೇವಲ 4 ಜನರನ್ನ ಮಾತ್ರ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಷ್ಟು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಕ್ಲಿಯರ್ ಕಟ್ ಆಗಿ ಯಾವ ರೀತಿಯಾಗಿ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ದರ್ಶನ್ ಅವರಾಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ಶೆಡ್ಗೆ ಬಂದಿದ್ದಾರೆ ಅನ್ನೋ ಆರೋಪ ಇದೆ, ಬಂದು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು. ಸೊ ಎಲ್ಲರನ್ನ ಕೂಡ ಇಲ್ಲಿಗೆ ಕರ್ಕೊಂಡು ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಇದಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ 4 ಜನ ಆರೋಪಿಗಳನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ.
ಕರ್ಕೊಂಡು ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಜರು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಇಲ್ಲಿ ಸುತ್ತಮುತ್ತ ಇರುವಂತಹ ಅಂಕಿತ, ಈಗ ಕರ್ಕೊಂಡು ಬಂದಂತ 4 ಮಂದಿ ಇವ್ರದ್ದು ಹಿನ್ನೆಲೆ ಏನು ಮತ್ತು ಈ ಕೇಸ್ನಲ್ಲಿ ಇವ್ರದ್ದು ಪಾತ್ರ ಏನೆಲ್ಲ, ಈ ಬಗ್ಗೆ ಏನಾದ್ರೂ ಸ್ಪಷ್ಟತೆ ಇದೆಯಾ? ಇಲ್ಲಿ ಪ್ರಮುಖವಾಗಿ ವಿನಯ್ ಅನ್ನ ಕರ್ಕೊಂಡು ಬಂದಿದ್ದಾರೆ. ಆತ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ ಅಂತ ಕೂಡ ಹೇಳಲಾಗ್ತಾ ಇದೆ. ಆತನ ಶೆಡ್ ಅಂದ್ರೆ ಆತ ಈ ಒಂದು ಶೆಡ್ ಅನ್ನ ನೋಡ್ಕೊಳ್ತಾ ಇದ್ದ ಅಂತ ಹೇಳಿ, ಹಾಗಾಗಿ ಆತನನ್ನ ಕರ್ಕೊಂಡು ಬಂದಿರುವಂತದ್ದು. ಆತನಿಗೆ ಸೇರಿರುವಂತಹ ಶೆಡ್ ಆಗಿರೋದ್ರಿಂದ ಆತನನ್ನ ಕೂಡ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಪ್ರಮುಖವಾಗಿ ಏನು ರೇಣುಕಾ ಸ್ವಾಮಿ ಆತನನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದ ಅನ್ನೋದು ಹೇಳಲಾಗ್ತಾ. ಇನ್ನು ನಿಖಿಲ್ ಮತ್ತೆ ಉಳಿದಂತೆ ಕಾರ್ತಿಕ್ ಇವರಿಬ್ರು ಹಲ್ಲೆಯನ್ನ ಮಾಡಿದ್ದಾರೆ ಈ ಜಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ 4 ಜನರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಆ 4 ಜನರಿಗೆ ಮೊದಲು ಮಹಜರು ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಈಗಾಗಲೇ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇವರ ಹೇಳಿಕೆಯ ಆಧಾರದ ಮೇಲೆ, ಜೊತೆಗೆ ಇಲ್ಲಿ ಸಿಗುವಂತಹ ಕೆಲವೊಂದು ಮಾಹಿತಿಯ ಆಧಾರದ ಮೇಲೆ ಮತ್ತೆ ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಮಹಜರು ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಕ್ಷತ್. ಎಸ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನಿಲ್ಲಿಸ್ತವ್ರ ಹಂಗೆ ಒಳಗಡೆ ಹೊಡಿತವ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.